ಹಲೋ, ಹಾಂ ಸರ್ ಹೇಳಿ. ಯಾರು ಮಾತಾಡೋದು? ನಾವು ಅವ್ರ ಬಾಂಬೆಯಿಂದ. ಹೌದಾ ಸರ್, ನಮಸ್ಕಾರ. ನಿಮ್ಮವಾಣಿ ಅಂತ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಹಾಂ ಹೇಳಿ ಸರ್. ಹಾಂ ಸರ್, ಹೆಂಗಿದ್ದಾರೆ ಮದುವೆ ಇವಾಗ? ಅದೇ ನನಗಿದೆ ಸರ್. ಅಲ್ಲ ಆರಾಮಾಗಿದ್ದಾರಲ್ಲ, ಏನು ತೊಂದರೆ ಏನಿಲ್ವಲ್ಲ? ಎಲ್ಲಿ ಸರ್ ಹೊಡೆದಿರೋದು? ಆರಾಮಾಗಿ ಎಲ್ಲಿ ಸರ್? ಅಲ್ಲಲ್ಲ, ಹಂಗಲ್ಲ ಇವಾಗ ಏಟಾಗಿದೆ ಇಲ್ಲ ಅಂತ ಹೇಳ್ತಿಲ್ಲ. ಆ ಥರ ಏನು ಜೀವಕ್ಕೆ ತೊಂದರೆ ಆಗೋ ಥರದ್ದು ಆ ಥರದ್ದು ಏನಾಗಿಲ್ವಲ್ಲ ಅಂತ ಕೇಳ್ತಾ ಇದ್ದೀನಿ. ಆ ಥರ ಏನಿಲ್ಲ ಸರ್. ಓಕೆ. ಸರ್ ಏಟಾಗಿದೆ ಸಿಕ್ಕಾಪಟ್ಟೆ. ಹೌದಾ, ಎಲ್ಲೆಲ್ಲಿ ಹೊಡೆದಿದ್ದಾರೆ? ಸರ್ ತಲೆಗೆ ಹೊಡೆದಿದ್ದಾರೆ, ಅದು ಮಿಸ್ ಆಗಿ ಕಿವಿತೀವಿ. ಏನಲ್ಲಿ ಹೊಡೆದಿರೋದು? ಕೈಯಲ್ಲ? ರಾಡಲ್ಲಿ. ಅಯ್ಯೋ. ಹ್ಞೂ ಸರ್. ಓ ಕರ್ಮಣೆ. ರಾಡ್ ತಗೊಂಡು ಹೊಡೆದಿದೆ. ಏನು ರಾಡಲ್ಲಿ? ಅದು ವೈರು ಕಟ್ ಮಾಡೋದಕ್ಕೆಲ್ಲ ಒಂದು ರಾಡ್ ಇತ್ತು. ಹಾಂ, ಜೀವ ರಾಡು. ಇದು ಕಟ್ರು. ಹಾಂ ಅದರಲ್ಲಿ ಹೊಡೆದಿದೆ. ಅಯ್ಯಯ್ಯೋ, ಯಾರ್ಯಾರು ಇದ್ರಂತ ಅವ್ರ ಜೊತೆಲಿ? ಜೊತೆಲಿ ಅವ್ರ ಮೇಸ್ತ್ರಿ ಇವರು ಇದ್ರಂತೆ. ಪಾಪ ಅವ್ರು ಆ ಕಡೆ ಇದ್ದಾರೆ, ಇವರು ಈ ಕಡೆ ಲೈನ್ ಇದನ್ನು ಕಂಬ ಹತ್ತ ಟೈಮಲ್ಲಿ ಹಿಂದಿನಿಂದ ಹೊಡೆದಿದ್ದಾರೆ. ಅಯ್ಯಯ್ಯೋ. ಹಾಂ, ಏನು ಘಟನೆ ಏನಾಯ್ತಂತಲ್ಲಿ? ಹಲೋ. ಹಾಂ ಸರ್ ಹೇಳಿ. ಏನಾಯ್ತಂತ? ಯಾಕೆ ಗಲಾಟೆ ಆಗಿರೋದು ಏನಕ್ಕಲ್ಲಿ? ಸರ್ ಗಲಾಟೆ ಏನಿಲ್ಲ, ಅಲ್ಲಿ ಲೈನು ಜೆ ಸಿ ಪಿಲಿ ಇದನ್ನು ಇನ್ನು ಕಂಬ ಮುರ್ಕೊಂಡು ಹೋಗಿತ್ತಂತೆ. ಸರಿ, ಆಯಿತು. ನೀವು ಅಂತ ಅಂದ್ರಂತೆ. ಇಲ್ಲ ನಾವು ಈಗ ನಿಲ್ಸಲ್ಲ, ನೀವೇ ಆಫೀಸಿಂದ ಕರ್ಕೊಂಬಂದು ನಿಲ್ಸಿ ಅಂತ ಹೇಳಿದ್ದಾರೆ. ಓಕೆ. ಯಾರು ಕಂಬ ಮುರಿದಾಕ್ದವ್ರ? ಆ ಕಂಬ ಮುರಿದಾಕ್ತಾರೆ. ಕಂಬ ಮುರಿದಾಕ್ದವ್ರು ಯಾರು? ಅದೇ ಮೆಂಬರ್ ಕಡೆ. ಓ, ಅವ್ರ ಕಡೆಯವರು. ಇವರೇ ಮಾಡ್ತಿದ್ದಂತೆ ಏನೋ ಒಂದು ಕೆಲಸಕ್ಕೆ ಕಂಬ ಮುರಿದೋಯ್ತು ಜೆ ಸಿ ಬಿದು. ಹಾಂ ಹಾಂ ಹಾಂ. ಸರಿ, ಇವ್ರು ಹೋಗಿ ನೀವೇ ಕಂಬ ನಿಲ್ಲಿಸಿ ಅಂತ ಹೇಳಿದ್ದಾರೆ. ನಿಲ್ಸಿ ಅಂತ ಹೇಳಿದ್ರೆ, ಇಲ್ಲ ಇದನ್ನು ನಿಮ್ಮ ಕಡೆಯಿಂದ ಆಗಿರೋದು ನಿಲ್ಸಿ ಅಂತ ಇವ್ರು ಹೇಳಿದ್ದಾರೆ ಅಷ್ಟೇ. ಹಾಂ. ಈಗ ಆಮೇಲೆ ವೈರು ಕಟ್ ಮಾಡಕ್ಕೆ ಹೋಗಿದ್ದಾರೆ ಮೇಲ್ಗಡೆ, ಊರುಗಳಿಗೆ ಕರೆಂಟ್ ಪ್ರಾಬ್ಲಮ್ ಆಗುತ್ತೆ ಅಂತ. ಸರಿ, ಆಯಿತು. ಆ ಟೈಮಲ್ಲಿ ಹಿಂದೆಯಿಂದ ಹೋಗಿ ಹೊಡೆದಿದ್ದಾರೆ ಅಷ್ಟೇ? ಅಷ್ಟೇ. ಒಬ್ಬರೇ ಹೊಡೆದಿರೋದಾ? ಒಬ್ಬರೇ ಹೊಡೆದಿರೋದು. ಅಂದರೆ ವಾಗ್ವಾದಗಳು ಏನಾಗಿಲ್ಲ? ವಾಗ್ವಾದ ನೀವು ಮಾಡೋ ಆಫೀಸಿಂದ ಕರ್ಕೊಂಡು ಹಿಂಗೆ ಅಂತ ಬಾಯಿ ಬಂದು ಬೈದಿದ್ದಾನೆ ಮೆಂಬರು. ಹಾಂ. ಇವರು ಸರ್ ನಾವು ಮಾಡಿದರೆ ನಾವು ಮಾಡ್ತಿದ್ದೇವೆ ಸರ್, ಈಗ ನಾವೆಲ್ಲ ಅಲ್ಲಿಂದ ಇದನ್ನ ಗಾಡಿ ತರಿಸಿ ಮಾಡ್ಸೋಕ್ಕಾಗತ್ತಾ, ಮಾಡಿಸ್ಕೊಡಿ ಅಂತ ಕೇಳಿದ್ದಾರೆ. ಇವ್ರು ಆ್ಯಕ್ಚುಲಿ ಮೆಂಬರ್ ಅಲ್ಲ, ಮೆಂಬರನ್ನ ಗಂಡ ಮೆಂಬರ್ ಹಿಂಗೆ ಅಂದ. ಅಲ್ವಾ? ಹೌದು. ಮೆಂಬರ್ ಹೆಸರೇನು? ಮೆಂಬರು ಲೇಡೀಸ್ ಹೆಸರು, ಅವರು ಮೆಂಬರ್ ಅಂತೆ, ಇವರು ಮೆಂಬರ್ ಅಂತೆ. ಹೌದಾ? ಹಾಂ. ಓ, ಬೇರೆ ಬೇರೆ ಏರಿಯಾದಲ್ಲಿ ಮೆಂಬರ್ಗಳು ಇವರು ಇರ್ಬೋದು. ಹಾಂ, ಸರಿ ಸರಿ. ಎಷ್ಟು ಗಂಟೆಯಲ್ಲಿ ನಡೆದಿದ್ದು ಘಟನೆ ಇದು ಆ್ಯಕ್ಚುಲಿ? 11:30 ಸರ್. ಓ, ಬೆಳಿಗ್ಗೆ 11:30 ನಡೆದಿರೋದು. ಹೌದು ಸರ್. ಓಕೆ ಓಕೆ. ಇಸ್ಲಾಂಪುರದಲ್ಲಿ ನಡೆದಿದ್ದು ಅಲ್ವಾ? ಹೌದು ಸರ್. ಓಕೆ. ಇವಾಗ ಡಾಕ್ಟ್ರು ಏನು ಹೇಳಿದ್ರು ಮದುವೆಗೆ? ಡಾಕ್ಟ್ರು ಒಂದು ವಾರ ಬೆಡ್ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಓಕೆ. ಏನು ತಲೆಗೇನು ಇಂಜೂರ್ ಆಗಿಲ್ಲ? ತಲೆ ಇಲ್ಲ ಸರ್, ತಲೆ ಅವ್ರು ಉಳಿಯಂಗೆ ಇರಲಿಲ್ಲ, ಅವ್ನು ಹೊಡೆದಿರೋ ಲೆಕ್ಕಾಚಾರಕ್ಕೆ ಎಷ್ಟು ಮಿಸ್ ಆಗಿರೋದು ಇದಾಗಿರೋದು. ಅಯ್ಯಯ್ಯಯ್ಯೋ. ಹಾಂ. ಮದುವೆ ಆಗಿದೆಯಾ? ಈ 2 ಡೇಸು ಅಬ್ಸರ್ವೇಷನಲ್ಲಿ ಇರ್ತೀವಿ ಅಂತ ಹೇಳಿ ಇಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ. ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀರಿ ಇವಾಗ? ವಿ ಪಿ ಮ್ಯಾಗ್ನೆಟ್ ಹಾಸ್ಪಿಟ್ಲು ನೆಲಮಂಗಲ ವಿ ಪಿ ಮ್ಯಾಗ್ನೆಟು. ಓಕೆ ಓಕೆ. ಹುಷಾರಾಗಿದ್ದಾರಲ್ಲ? ಏನು ತೊಂದರೆ ಇಲ್ವಲ್ಲ? ಪ್ರಾಣಾಪಾಯ ಆ ಥರದ್ದು ಏನಿಲ್ವಲ್ಲ? ಈಗ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ ಸರ್. ಸರಿ ಸರ್. ಹೇಳ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ನಿಮ್ಮ ಜೊತೆಲಿ ಮಾತಾಡೋದು ಆ ಥರದ್ದೆಲ್ಲ ಇದೆಯಾ? ಮಾತಾಡ್ತಾರೆ, ಬಟ್ ಈ ಥರ ಹೇಳಿದ್ದಾರೆ ಅವರು, ಡಾಕ್ಟ್ರ್ ಹಿಂಗೆ ಹೇಳಿದ್ದಾರೆ. ಹಾಂ, ಸರಿ, ಇರಲಿ ತೊಂದರೆ ಇಲ್ಲ. ಮೆಡಿಕಲ್ಲು ನಮಗೆ ಗೊತ್ತಾಗಲ್ಲ ಒಳಗಡೆ ಏನಾಗಿರುತ್ತೆ ಏನಾಗಿರಲ್ಲ ಅಂತ. ಅವರು ಅದರ ಸ್ಕ್ಯಾನ್ ಮಾಡಿರ್ತಾರೆ, ಮತ್ತೊಂದು ಅವ್ರು ಪರೀಕ್ಷೆ ಮಾಡ್ತಾರೆ. ಹೌದು. ಇಲ್ಲಿ ಹುಷಾರಿ ಏನು ಆರಾಮಾಗಿದ್ದಾರಲ್ಲ? ಊಟ ತಿಂಡಿ ನೀರು ಕುಡಿಯೋದು ಆ ಥರದ್ದು ಏನು ತೊಂದರೆ ಇಲ್ವಲ್ಲ? ಏನು ಕೊಟ್ಟಿಲ್ಲ ಸರ್ ಇನ್ನು. ಓ, ಇನ್ನೂ ಏನು ಕೊಟ್ಟಿಲ್ಲ? ಅಡ್ಮಿಟ್ ಮಾಡಿದ್ದೀರಾ? ಅಡ್ಮಿಟ್ ಮಾಡಿದ್ದಾರೆ, ಅದು ಬಾಟ್ಲ್ ಹಾಕಿದ್ದಾರೆ. ಓಕೆ ಓಕೆ ಓಕೆ. ತಿಂಡಿ ಏನು ಕೊಟ್ಟಿಲ್ಲ. ಕಿವಿಗೆ ಏಟು ಬಿದ್ದಿರೋದಾ ಇವಾಗ? ಹ್ಞೂ ಸರ್, ಕಿವಿ ಹಿಂದೆಗಡೆ ಓಪನ್ ಆಗ್ಬಿಟ್ಟಿದೆ. 35 ಒಳಗೆ ಹಾಕಿರೋದು. ಅಯ್ಯೋ. 1-2 ಒಳಗೆ ಹಾಕಿರೋದು. ಓ, ಕಟ್ಟರಿಂದ ಹೊಡೆದಿರೋದು, ತಲೆಗೆ ಬೀಳೋ ಏಟು ಕಿವಿ ಹಿಂದಕ್ಕೆ ಬಿದ್ದಿದೆ. ಹಾಂ, ಕಿವಿ ಸೈಡಿಗೆ ಬಿದ್ದಿದೆ. ಇನ್ನೊಂದು ಸ್ವಲ್ಪ ಜೋರಾಗಿ ಆಗಿದ್ದರೆ ಪ್ರಾಣಾಪಾಯ ಆಗೋಂಥ ಚಾನ್ಸ್ ಇತ್ತು. ತಲೆಗೆ ಏಟು ಬೀಳೋದಲ್ಲ ಡೈರೆಕ್ಟಾಗಿ, ಹೌದು. ಮೆದುಳಿಗೆ ಏಟಾಗಿರೋದು. ಹೌದು. ಹೌದು. ಇವಾಗ FIR ಏನಾದ್ರು ಮಾಡಿಸಿದ್ದೀರಾ? ಅವರೇ ಮಾಡಿಸ್ಬಿಟ್ಟಿದ್ದಾರೆ ಸರ್ ಮುಂದಾಗಿ. ಯಾರು? ಅವನು ಆಗಿದೆ, ಅವರೇ ಬಂದು ಇಮಿಡಿಯೇಟ್ ಆಗೋಗಿದೆ. ಇದು ಏನೇನು ಮಾಡಿದ್ರು 2ವರೆಗೆ FIR ಮಾಡಿಬಿಟ್ಟಿದ್ದಾರೆ ಬಂದು ಅವರೇ. ಯಾರು ಪೊಲೀಸವ್ರು ಮಾಡ್ತಿರೋದಾ ಅಥವಾ? ಮಾಡಿದ್ದಾರೆ. ನಾವು ಹೋಗೋಕ್ಕಿಂತ ಮುಂಚೆ ಬಂದು ಅವರೇ FIR ಬರ್ಕೊಂಡು ಹೋಗಿ, ಹಾಂ, ನಾವು ಕಂಪ್ಲೇಂಟ್ ಕೊಡೋಕ್ಕಿಂತ ನಾವು ಲಾಸ್ಟಲ್ಲೇ ಓಡಾಡ್ತಾ ಇದ್ವಿ. ಸ್ವಲ್ಪ ಕಾಲ ಬಂದು ಚಾರ್ಜ್ ಶೀಟ್ ಬರ್ಕೊಂಡೋಗಿ FIR ಹೊರಬಿಟ್ಟಿದ್ದಾರೆ. ಓಕೆ. ಇವ್ರನ್ನ ಅರೆಸ್ಟ್ ಏನಾದ್ರು ಮಾಡಿದಾರಾ? ಇನ್ನೂ ಇಲ್ಲ ಸರ್, ಹುಡುಕ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅದರಲ್ಲಿ ಎಲ್ಲಿ ಹೋಗ್ಬಿಡ್ತಾರೆ ಹುಡ್ಕೋದಕ್ಕೆ? ಹೌದು, ನೋಡಿ ಹಿಂಗೆ ಮಾಡ್ತಾರೆ. ರಾಜಕೀಯ ಒತ್ತಡಗಳು. ಹೌದು. ಇರುತ್ತೆ ಸರ್, ಖಂಡಿತ. ಇವ್ರು ಮದುವೆ ಆಗಿದೆ? ಮದುವೆಗೆ ಹ್ಞೂ ಸರ್ ಆಗಿದೆ. ಮಕ್ಕಳು ಇಬ್ಬರು ಸರ್. ಏನೇನು ಗಂಡು ಹೆಣ್ಣು? ಒಂದು ಹೆಣ್ಣು ಒಂದು ಗಂಡು. ಒಬ್ಬನೊಂದು 3 ವರ್ಷ, ಇನ್ನೊಂದಕ್ಕೆ 5 ವರ್ಷ. ಅಯ್ಯಯ್ಯೋ, ಚಿಕ್ಕ ಮಕ್ಕಳು. ಅದು ಒಳ್ಳೆಯದಾಗಲಿ. ಯಾವುದೇ ರೀತಿಯಾದ ಪ್ರಾಣಾಪಾಯ ಆಗದೇ ಇರಲಿ. ಒಳ್ಳೆಯದಾಗಲಿ.